कर्नाटक के एक कांग्रेस पार्षद निरंजन हिरेमठ की बेटी 23 साल की नेहा हिरेमठ मास्टर ऑफ कंप्यूटर एप्लीकेशन के फर्स्ट ईयर की छात्रा की हत्या कर दी गई। हुबली के बीबी कॉलेज में एक पूर्व छात्र ने 7 बार चाकू मारकर हत्या कर दी। छात्र नेहा हिरेमठ की हत्या के खिलाफ आज शनिवार 20 अप्रैल को बीदर जिले की विभिन्न संगठनों की ओर से बीदर के पत्रिका भवन में एक प्रेस मीट आयोजित की गई, जिसमें सभी संगठनों के प्रमुखों के अलावा अन्य उपस्थित रहे। इस अवसर पर सभी ने कांग्रेस पार्षद निरंजन हिरेमठ की बेटी 23 साल की नेहा हिरेमठ के हत्यारे को सख्त से सख्त सजा देने और इस मामले की जांच एनआईए से करवाने की मांग की। इस अवसर पर सिद्धरामैया स्वामी, वैजनाथ कमठानी, रामकृष्ण साड़े, ओंकार रोटे, शांतम्मा मुलगे और अन्य उपस्थित थे। केबी न्यूज के कैमरामैन पप्पुराज का कवरेज। ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೀವಿ ದಿನನಿತ್ಯ ಘಟನೆಗಳು ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ ಮೊನ್ನೆ ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ಆವರಣದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ನಿರಂಜನ ಹಿರೇಮಠ್ ಅವರ ಸುಪುತ್ರಿ ನೇಹಾ ಹಿರೇಮಠ್ ಅವರ ಹಾಡು ಹಗಲೇ ಕೊಗ್ಗಲೆಯಾಗಿದೆ. ಸೊ ಈ ಬರ್ಬರ ಹತ್ಯೆಯನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಎಲ್ಲರೂ ಕೂಡ ಇದನ್ನು ಖಂಡನೆ ಮಾಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಮಾನವೀಯತೆ ನೆಲೆ ಮೇಲೆ ಎಂಬುದು ಎಲ್ಲರದ್ದು ಏನಪ್ಪ ಅಂದ್ರೆ ಗಲ್ಲು ಶಿಕ್ಷೆ ಯಾವ ರೀತಿ ಎನ್ಕೌಂಟರ್ ಮಾಡಲ್ ಅಂತ ಹೇಳ್ತಾರೆ ಅಥವಾ ಬೇರೆ ಬೇರೆ ಮಾಡಲ್ ಅಂತ ಹೇಳ್ತಾರೆ, ಆ ರೀತಿ ತಕ್ಷಣ ಘಟನೆ ಅಂತ ಏನಪ್ಪ ಅಂದ್ರೆ ಗಲ್ಲು ಶಿಕ್ಷೆ ಆದಂಥ ಕಾನೂನು ಆಗಬೇಕು. ಜೊತೆಗೆ ಇದರಲ್ಲಿ ವಿಳಂಬ ಮಾಡದೆ ಬೇರೆಗೆ ಏನಪ್ಪ ಅಂದ್ರೆ ಯಾವುದೇ ರಾಜಕೀಯ ಬಣ್ಣ ಕೊಡದೆ, ಯಾವುದೇ ಜಾತಿ ಬಣ್ಣ ಕೊಡದೆ ಏನಪ್ಪ ಅಂದ್ರೆ ಈ ರಾಜ್ಯ ಸರ್ಕಾರ ಉಳಿದಂಥ ಆರೋಪಿಗಳು ಹೇಳುವಂಥ ಕೆಲಸ ಮಾಡಬೇಕು. ಇಲ್ಲ ಅಸಮರ್ಥರಿದ್ದಾರೆ ಅಂದರೆ ರಾಜ್ಯ ಸರ್ಕಾರದಿಂದ ಸಾಧ್ಯ ಇಲ್ಲ ಅಂದರೆ ಈ ತನಿಖೆಯನ್ನು ಸಂಪೂರ್ಣ ಎನ್ಐಎಗೆ ವಹಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಮಹಿಳೆಯರಿಂದ ನಮಸ್ಕಾರ ಹೇಳ್ತೇನೆ. ಯಾರೇ ಆಗಲಿ ಒಂದು ಮನೆ ಮುಂದೆ 2 ಗಿಡ ನೆಟ್ಟರೆ ಅದನ್ನು ಕಡಿಯುವ ಹಕ್ಕಿಲ್ಲ. ನಮ್ಮ ಮನೆ ಮುಂದೆ ನಾವೇ 2 ಗಿಡ ಹಚ್ಚಿದ್ರೆ ಅದನ್ನು ಕಡಿಯುವ ಹಕ್ಕು ನನಗೇ ಇಲ್ಲ. ಒಂದು ಬೀದಿ ನಾಯಿ ಕೊಲೆ ಮಾಡೋದು ಹಕ್ಕಿಲ್ಲ. ಅಂಥದ್ದು ಹೋಗಿ ಈ ಒಂದು ಮುಂದೆ ಪ್ರಜ್ವಲಿಸಬೇಕಾದ ಸಮಾಜದಲ್ಲಿ ಆಕಿ ಪಾಪ MCAನೋ MSCನೋ ಓದ್ತಾ ಇದ್ದೋಳು. ಎಕ್ಸಾಮ್ ಸಲುವಾಗಿ ಗ್ರೌಂಡ್ನಾಗ ಬಂದಾಗ ಅದನ್ನೇ ಕಾಯ್ಕೊಂಡು ಕುಂತು ಇಂಥ ಒಂದು ಟೆರರಿಸ್ಟ್ ಟೈಪ್ ಬಸ್ಕರ್ ಇರ್ಬೋದು, ಎಲ್ಲ ಕೊಲೆಯಲ್ಲಿ ಅಂತ್ಯ ಆಗಬಾರ್ದಿದ್ದು. ಮುಂದೆ ನೀವು ದೊಡ್ಡ ಸಾಹಿತಿ ಆಗಬೇಕು. ವಾಯ್ಸ್ ಆಫ್ ನೇಷನ್ ಇವತ್ತು ಲತಾ ಮಂಗೇಶ್ಕರ್ ಹೆಂಗೆ ಒಂದು ದೇಶಕ್ಕೆ ಅವರು ಕೊಡುಗೆ ಕೊಟ್ಟಿದ್ದಾರೆ. ಇಷ್ಟರಲ್ಲೇ ಒಂದು ಸಣ್ಣ ಒಂದು ಲವ್, ಇದು ಪ್ರೀತಿ, ಇದು ವಯಸ್ಸಿನಾಗ ಇರ್ತದೆ. ಅದನ್ನು ಸ್ವಲ್ಪ ಸಂಯಮದಿಂದ ವರ್ತಿಸಿದ್ರೆ ನಿಮ್ಮ ಏಳಿಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಹಿರೇಮಠ ಬಗ್ಗೆ ಎಷ್ಟು ನಾವು ರೊಚ್ಚಿಗೇಳಲಿಕ್ಕೆ ಅಥವಾ ಪ್ರಜೆಗಳು ಕರ್ನಾಟಕದ ಜನರು ರೊಚ್ಚಿಗೇಳಲಿಕ್ಕೆ ಹಲವಾರು ಕಾರಣಗಳಿವೆ. ಇದೇ ಒಂದು ವಿಷಯ ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೀಗೇನು ಯಾರೂ ಕಲ್ಪನೆ ಮಾಡಬಾರ್ದು. ಯಾಕಂದರೆ ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ, ಒಂದು ವಾರದ ಕೆಳಗೆ ಬೆಳಗಾವಿಯ ಒಂಟಿಮರಿ ಗ್ರಾಮದಲ್ಲಿ ದಲಿತ ಮಹಿಳೆಯನ್ನು ಕಂಬಕ್ಕೆ ಕಟ್ಟಿ ಬೆತ್ತಲೆ ಮಾಡಿದ್ದಾರೆ. ರಾಜ್ಯಸಭಾ ಚುನಾವಣೆ ಸಮಯದಲ್ಲಿ ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿ ಎಬ್ಬಿಸಿದ್ದಾರೆ. ಏನು ಮಾಡಿದ್ದೀರಿ? ಏನೂ ಮಾಡಿಲ್ಲ. ಅವ್ರನ್ನೆಲ್ಲ ಬಿಟ್ಟು ಗಾಳಿಗೆ ತೂರಾಡಿಬಿಡ್ತಾ ಇದ್ದೀರಿ ಇಂಥ ವಿಷಯಗಳನ್ನೆಲ್ಲ. ಬೆಂಗಳೂರಿನ ರಾಮೇಶ್ವರ ಹೋಟೆಲ್ನಲ್ಲಿ ಬಾಂಬ್ ಬಿಟ್ಟರು, ಅವರಿಗೆ ಇನ್ನೂ ಹುಡುಕ್ಲಿಕ್ಕೆ ಇವರಿಗೆ ಆಗ್ತಾಯಿಲ್ಲ. ಒಂದು 4 ಜನರಿಗೆ ಹಿಡಿದಿದ್ದಾರೆ ಅಂತ ಹೇಳ್ತಾರೆ, ಆದರೆ ಅವ್ರನ್ನ ಯಾರನ್ನ ಫೋಟೋಗಳನ್ನು ತೋರಿಸಿ ಮುಂದೂಡ್ತಾ ಇದ್ದಾರೆ ಅದನ್ನು. ಆಮೇಲೆ ಮೊಬೈಲ್ ಅಂಗಡಿಗಳಲ್ಲಿ ಹನುಮಾನ್ ಕೊಲೆ ಆಗ್ಯದ, ಇದು ಆಕಸ್ಮಿಕ ಇರ್ಬೋದು. ಆದರೆ ಎದುರು ಗ್ರೌಂಡಿನಲ್ಲೇ 11 ಸಾರಿ ಚುಚ್ಚುವಂಥ ಸಮಯ ಇದು ಆಕಸ್ಮಿಕ ಇಲ್ಲ, ಉದ್ದೇಶಪೂರ್ವಕವಾಗಿದೆ. ಇಂಥವನ್ನೆಲ್ಲ ಖಂಡನೆ ಮಾಡ್ತೀವಿ. ಮತ್ತು ಸರ್ಕಾರ ಇದಕ್ಕೆ ಆದಷ್ಟು ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟು ಇವುಗಳನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಬೇಕು. ಅವರು ತಮ್ಮದೇ ಆದ ಹೊಂದಿನಲ್ಲಿ ಇದ್ದಾರೆ. ಇದು ಯಾವುದೋ ಒಂದು ಸಮಾಜಕ್ಕೆ ಓಲೈಕೆ ಮಾಡುವಂಥ ವಿಚಾರಗಳು ನಾವು ನೋಡ್ತಾ ಇದ್ದೇವೆ. ಇವುಗಳು ಇನ್ನು ಮುಂದೆ ಸಂಭವಿಸಬಾರದು ಮತ್ತು ನಾವು ಸಹಿಸುವುದೂ ಇಲ್ಲ. ಇಷ್ಟು ಹೇಳಿ ನಾನು ವರದಿಯನ್ನು ಮುಗಿಸ್ತೇನೆ. ಏನು ಪಶು ವೈದ್ಯ ಆಗಿರುವ ಹೈದ್ರಾಬಾದ್ನಲ್ಲಿ ಏನು ಗ್ಯಾಂಗ್ ರೇಪ್ ಆಯಿತು ದಿಶಾನ ಹುಡುಗಿ ಮೇಲೆ, ಅವ್ರನ್ನ ಏನು ಮಹಬೂಬ್ ನಗರ್ ಶಾದಾನಗರ್ ಮಧ್ಯೆ ಮಜರ್ಕೇನು ಕರ್ಕೊಂಡೋಗಿ ಪೊಲೀಸ್ನವ್ರು ಎನ್ಕೌಂಟರ್ ಮಾಡಿ ಬಿಸಾಕಿದ್ರು. ಅದೇ ಥರ ಈ ಆರೋಪಿಯನ್ನು ಸಹ ಮಜೂರು ಮಾಡಕ್ಕೆ ಕರ್ಕೊಂಡೋಗಿ ಪೊಲೀಸ್ ಇಲಾಖೆ ಎನ್ಕೌಂಟರ್ ಮಾಡಿ ಬಿಸಾಕಲಿಕ್ಕೆ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ರಮ ಕೈಗೊಂಡು ಸಂಬಂಧಪಟ್ಟ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆದೇಶ ನೀಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಮತ್ತು ಗೃಹ ಮಂತ್ರಿಗಳು ಮತ್ತು ಪೊಲೀಸ್ ಇಲಾಖೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒತ್ತಾಯ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀವಿ. ವಿದ್ಯಾರ್ಥಿಗಳು ಆ ಪರೀಕ್ಷೆ ಕೊಟ್ಟು ಮನೆಗೆ ಹೋಗುವಾಗ BV ಕಾಲೇಜಿನ ಆವರಣದಲ್ಲಿ ಈ ಫಯಾಜ್ ಎಂಬುವರು ಹತ್ಯೆ ಮಾಡ್ತಾರೆ.
ಪ್ರೀತಿ ನಿರಾಕರಿಸಿದ್ದಕ್ಕಾಗಿ ಈ ಒಂದು ಹತ್ಯೆ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಆದರೂ ಇದು ಬಹಳ ದೊಡ್ಡ ದುರಂತ. ಈಗಾಗಲೇ ಈ ಪೊಲೀಸರನ್ನು ಪೊಲೀಸರು ಹಿಡಿದು ಕಸ್ಟಡಿಯಲ್ಲಿ ತಗೊಂಡಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನುಳಿದ ಜನರಿಗೂ ಕೂಡ ಇನ್ನು ಪತ್ತೆ ಹಚ್ಚಿ ಅವರನ್ನು ಬಂಧಿಸಬೇಕು. ಮತ್ತು ಈ ಒಂದು ಕೃತ್ಯಕ್ಕೆ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪ ಅವರು ಖಂಡಿಸಿದ್ದಾರೆ. ಇದು ಅಲ್ಲದೆ ನಮ್ಮ ಹುಬ್ಬಳ್ಳಿ ಧಾರವಾಡದ ಲಿಂಗಾಲೇಶ್ವರ ಸ್ವಾಮಿಗಳು ಕೂಡ ವೇದ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಇಂಥ ಪ್ರಕರಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಬಾರದು. ಆದರೂ ಕೂಡ ಇಂಥ ಒಂದು ಇದಕ್ಕೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೆ ಈಗಾಗಲೇ ಅವರು ಹೇಳಿದಂತೆ ಅವರನ್ನು ಮರಣದಂಡನೆಗೆ ಶಿಕ್ಷೆ ಮಾಡಬೇಕು. ಬಹಳ ಒಂದು ಕ್ರೂರ ಕೆಲಸ ಮಾಡಿದ್ದಕ್ಕೆ ಇದಕ್ಕೆ ಶಾಲೆಗೆ ಹೋಗುವ ಹೆಣ್ಮಕ್ಳು ಹೋಗಲಾರ್ದಂಥ ಒಂದು ವಿಷಯ ಆಗಿದೆ. ಭಯದ ವಾತಾವರಣದಲ್ಲಿ ಜೀವನ ಸಾಗಿಸುವಂಥ ವಿಚಾರವಾಗಿದೆ. ಅದಕ್ಕೆ ಈ ಒಂದು ವಾತಾವರಣ ತಿಳಿದು ಮಾಡಲಿಕ್ಕೆ ಸರ್ಕಾರ ಕೂಡಲೇ ಅವನನ್ನು ಮರಣದಂಡನೆಗೆ ಶಿಕ್ಷೆ ನೀಡಬೇಕೆಂದು ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೇನೆ. ಸೂಕ್ಷ್ಮವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದರ ಹಿಂದೆ ಸುಮಾರು ಇನ್ನೂ 4 ಜನ ಆರೋಪಿಗಳಿದ್ದಾರೆ. ಅವರನ್ನು ಬಂಧಿಸಬೇಕಂತಕ್ಕಂಥ ಆ ಒಂದು ಮಾಹಿತಿನ ಮಗಳ ಒಂದು ವಿಷಯವನ್ನು ತಂದೆಗೆ ಗುರುತಿರ್ತದೆ. ಇವತ್ತು ಈ ದೇಶದಲ್ಲಿ ಕೊಳಕು ರಾಜಕಾರಣಿಗಳು ಇಂಥ ಒಂದು ಕ್ರೌರ್ಯವನ್ನು ಮರೆಮಾಚುವಂಥ ಇದರಲ್ಲಿ ನಡೀತಾ ಇದ್ದಾರೆ. ಅದಕ್ಕೆ ಕೊಳಕ ಸಂಘಟನೆಗಳು, ಕೊಳಕ ರಾಜಕಾರಣಿಗಳು ಈ ನೇಯಾಳ ವಿಷಯವನ್ನು ಬೇರೆ ಕಡೆಗೆ ಒಯ್ಯಲಾರ್ದೇ ಆ ಹುಡುಗಿಗೆ ನ್ಯಾಯ ಸಿಗಬೇಕು, ಆ ಮನೆತನಕ್ಕೆ ನ್ಯಾಯ ಸಿಗಬೇಕು. ಮಾನವ ರೂಪಿ ಫಯಾಜನ್ನು ತಕ್ಷಣವೇ ಗಲ್ಲು ಶಿಕ್ಷಣ ಕೊಡುವಂಥ ಒಂದು ನಿರ್ಧಾರವನ್ನು ಮಾಡಬೇಕು. ಯಾಕಂದರೆ ಇವತ್ತು ಎಲ್ಲವನ್ನೇ ಗೊತ್ತು. ಅಲ್ಲಿನ ಉಸ್ತುವಾರಿ ಮಂತ್ರಿ ಇವತ್ತು ಸಂತೋಷ್ ಲಾಡ್ ಅವರು ಇದನ್ನು ತಕ್ಷಣವೇ ಇದನ್ನು ರಾಜಕೀಯಕ್ಕೆ ಬಳಸದೆ ಇವತ್ತು ಮತ್ತೊಂದು ರಾಜಕೀಯ ಪಕ್ಷ ಈ ಒಂದು ವಿಷಯವನ್ನು ರಾಜಕೀಯಕ್ಕೆ ಬಳಸದೆ ಇದನ್ನು ಅಲ್ಲಿ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಆ ಫಯಾಜನ್ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ಇಂಥ ಒಂದು ಕೃತ್ಯಗಳನ್ನು ಮತ್ತೊಮ್ಮೆ ಯಾಕೆ ಮರಳಿಸ್ತಾ ಇವೆ ಅಂದರೆ ಇವತ್ತು ಈ ಕೊಳಕ ರಾಜಕಾರಣಿಗಳು ಇಂಥ ವಿಷಯಗಳನ್ನು ದಾರಿ ತಪ್ಪಿಸುವಂಥ ಇಂಥ ಶಕ್ತಿಗಳು ಇವತ್ತು ಪುನಃ ಈ ದೇಶದಲ್ಲಿ ಇದಾಗ್ತಾ ಇದ್ದಾವೆ. ಅದಕ್ಕೆ ಈ ಘಟನೆಗೆ ನ್ಯಾಯಯುತವಾದಂಥ ಹೋರಾಟ ಸಿಗಬೇಕು. ಮತ್ತು ಈ ಹೋರಾಟವನ್ನು ತಾವು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹಡಪದ ಒಂದು ಹೆಣ್ಮಗಳ ಮೇಲೆ ಆದಂಥ ಒಂದು ಘಟನೆಯನ್ನು ನಾವು ಕೇವಲ ಸೂರ್ಯಂತ 4 ದಿವಸ ಹೋಗಿ ಮಾಡ್ತೀವಿ, ಆಮೇಲೆ ಆ ವಿಷಯವನ್ನು ಬಿಟ್ಬಿಡ್ತೀವಿ. ಅದಕ್ಕಿಂತ ಘಟನೆಗಳನ್ನು ಮತ್ತೊಮ್ಮೆ ಪುನಃ ಮರಳಿಸ್ತೇವೆ ಅಂತಕ್ಕಂಥದ್ದನ್ನು ನಾವು ಈ ವಿಷಯವನ್ನು ಖಂಡನಾರ್ಹವಾಗಿ ಮತ್ತು ಉಸ್ತುವಾರಿ ಸಚಿವರು ಇದಕ್ಕೆ ಜವಾಬ್ದಾರಿ ಇದ್ದಾರೆ ಹುಬ್ಬಳ್ಳಿದಂತಕ್ಕಂಥ ಮಾತನ್ನು ಈ ಮೂಲಕ ಮಾಧ್ಯಮ ಹೇಳಿಕೆ ಇಷ್ಟಪಡ್ತೀನಿ. ನಮಸ್ಕಾರ. ಆದ್ರೆ ಈಗ ಪೇಪರ್ದಾಗ ಬರ್ತದ, ಟಿವಿದಾಗ ಬರ್ತದ, 4 ದಿವಸದಾಗ ಕೇಸ್ ಅಲ್ಲಿಗೆ ಮುಗಿತದೆ. ಹೀಗಾಗ್ಬಾರ್ದು. ಹೊಸ ಕಾನೂನು ಆಗಬೇಕು. ಹೊಸ ಕಾನೂನು ಅಂದ್ರೆ ಹೆಂಗ, ಈ ದುಬೈದಾಗ ಯಾರು ಮರ್ಡರ್ ಮಾಡ್ತಾರೋ ಅವ್ರಿಗೆ ಮರ್ಡರ್, ರೇಪ್ ಮಾಡ್ತಾರೋ ಅವ್ರಿಗೆ ಚೋರಸ್ತೆ ಮತ್ತಂದು ಕೊಲೆ ಮಾಡೋದು. ಹಾಗೆ ಅದ ಕಡೆ ನನ್ನೊಂದು ರಿಕ್ವೆಸ್ಟ್ ಅದ. ಇದು ತೆಲಂಗಾಣದಾಗ ಆಯ್ತು, ಉತ್ತರ ಪ್ರದೇಶದಾಗ ಹಿಂಗೆ ಯಾರ ಕ್ರೈಮ್ ಮಾಡೋದ್ರಲ್ಲಿ ವಿಚಾರ ಮಾಡ್ಬೇಕು. ಅದು ನಮ್ಮ ಕರ್ನಾಟಕದಾಗ ಹಿಂಗೆ ಕ್ರೈಮ್ ಮಾಡಿದ್ರೆ ಅವ್ರಿಗೆ ರಕ್ಷಣೆ ಸಿಗಲತ್ತು. ಅದ ಕಡೆ ಯಾವುದೇ ಪಕ್ಷದ ಯಾರೇ ಇರಲಿ, ಅವ್ರು ಯಾರೇ ಕಾನೂನು ಬದ್ದು ಯಾರು ಖಿಲಾಫ್ ಮಾಡ್ತಾರೋ ಅವ್ರು ಯಾರೇ ಇರ್ಬೇಕ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಇವನಿಗೆ ಎನ್ಕೌಂಟರ್ ಮಾಡ್ಬೇಕು. ಇವನಿಗೆ ಎಲ್ಲ